ಸೊ ಕರೆಂಟ್ ಇಲ್ಲ, ವಿಡಿಯೋ ಸ್ವಲ್ಪ ಸರಿಯಾಗಿ ಬರ್ತಾ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವತ್ತು ಎರಡು ಪ್ರೊಮೋ ಬಿಟ್ಟಿದ್ದಾರೆ. ಸೊ ಎರಡು ಪ್ರೊಮೋಗಳ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಒಂದು ಪ್ರೊಮೋದಲ್ಲಿ ಎಲ್ಲರೂ ಒಂದು ಒಂದು ಟಾಸ್ಕ್ ಅಂದ್ರೆ ಒಂದು ಆಕ್ಟಿವಿಟಿನ ಕೊಟ್ಟಿರ್ತಾರೆ. ಸೊ ಆ ಆಕ್ಟಿವಿಟಿನ ಮಾಡಬೇಕು. ಅಂದ್ರೆ ಒಂದು ಮೆಣಸಿನಕಾಯಿ ಒಂದೊಂದು ಹಾರನ ಕೊಟ್ಟಿರ್ತಾರೆ. ಸೊ ಹಾರವನ್ನು ಹಾಕಿ ಯಾರು ಈ ಮನೆಯ ವಿಲನ್ ಅಂತ ಅಲ್ಲಿ ಹೇಳ್ಬೇಕು. ಅವರವರ ಪ್ರಕಾರ ಈ ಮನೆಯ ವಿಲನ್ ಯಾರು ಅಂತ ಪ್ರತಿಯೊಬ್ಬರು ಹಾರ ಹಾಕ್ಬಿಟ್ಟು ಮೆಣಸಿನಕಾಯಿ ಹಾರ ಹಾಕಿ ನಿಮಗೆ ಯಾರು ವಿಲನ್ ಅನಿಸ್ತಾರೆ ಮನೆಯಲ್ಲಿ ಅಂತ ಒಂದು ಹಾರನ ಹಾಕ್ಬೇಕಂತ ಇರುತ್ತೆ. ಸೊ ಇಲ್ಲಿ ರಕ್ಷಿತಾ ಮತ್ತೆ ನಮ್ಮ ಕಾವ್ಯ ನಡುವೆ ಒಂದು ಜಗಳ ಆಗುತ್ತೆ, ಫೈಟ್ ಆಗುತ್ತೆ, ಅದ್ರ ಬಗ್ಗೆ ಮಾತಾಡೋಣ. ಸೊ ಇನ್ನು ಎರಡನೇದು ಒಂದು ಏನಪ್ಪಾ ಅಂತಂದ್ರೆ, ಒಂದು ಇಲ್ಲಿ ಎರಡು ಗುಂಪುಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಒಂದು ಗಿಲ್ಲೆ ಗುಂಪಾಗಿದೆ, ಒಂದು ಅಶ್ವಿನಿ ಅವರ ಗುಂಪಾಗಿದೆ. ಸೊ ಈ ಗುಂಪುಗಳಲ್ಲಿ ಒಂದು ಟಾಸ್ಕ್ ಅನ್ನು ಕೊಡ್ತಾರೆ ನಮ್ಮ ವಿಲನ್ ಅವರು. ಏನಪ್ಪಾ ಅಂದ್ರೆ ಎಸ್ ಅವ್ರ ನೋ ಅನ್ನುವಂಥ ಒಂದು ಟಾಸ್ಕ್ ಇರುತ್ತೆ. ಸೊ ಎಸ್ ಅವ್ರ ನೋ ಅನ್ನುವಂಥ ಒಂದು ಟಾಸ್ಕ್ ಅಲ್ಲಿ ನೀವು ಯಾರು ಎಲ್ಲೋ ಬದರ್ ಪಟ್ನ ಬೇಗ ಓದ್ತಾರೋ ಸೊ ಅವರು ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಅವ್ರು ಹೇಳುವಂತ ಒಂದು ಚಾಲೆಂಜ್ ಅನ್ನ ಒಪ್ಕೋತೀರಾ ಇಲ್ವಾ? ಒಪ್ಕೊಂಡ್ರೆ ನೀವು ಒಂದೇನೋ ಟಾಸ್ಕ್ ಅಲ್ಲಿ ಗೆಲ್ತೀರಾ, ಬಂದ್ರೆ ಒಂದು ಪಾಯಿಂಟ್ ಸಿಗುತ್ತೆ. ಒಪ್ಕೊಳ್ಳಿಲ್ಲ ನೀವು ಸೋಲ್ತಿಲ್ಲ ಅಂತ ಈ ಒಂದು ರೀತಿಯ ಒಂದು ಗೇಮ್ ಕೊಟ್ಟಿದ್ದಾರೆ. ಸೊ ಮೊದಲನೇ ಒಂದು ಪ್ರೊಮೋ ಬಗ್ಗೆ ನಾವು ಇವಾಗ ಸ್ಟಾರ್ಟಿಂಗ್ ಮಾತಾಡೋಣ, ಆಮೇಲೆ ಎರಡನೇ ಪ್ರೊಮೋ ಬಗ್ಗೆ ಹೋಗೋಣ. ಈಗ ಮೊದಲನೇ ಪ್ರೊಮೋ ಬಗ್ಗೆ ಏನಪ್ಪಾ ಅಂತಂದ್ರೆ ಹೇಳ್ಬೇಕು ಅಂತಂದ್ರೆ, ಈಗ ಎಲ್ಲರನ್ನ ಒಂದು ಅಭಿಪ್ರಾಯ ಇಲ್ಲಿ ಹೇಳ್ಬೇಕು ಅಂತಂದ್ರೆ, ನಿಮ್ಮ ಒಂದು ಅಭಿಪ್ರಾಯ ಯಾವ ರೀತಿ ಇದೆ? ಸೊ ನಿಮ್ಮ ಪ್ರಕಾರ ನಿಮಗೆ ಈ ಮನೆಗೆ ವಿಲನ್ ಯಾರು ಅಂತ ಅನ್ಸುತ್ತೆ? ಸೊ ಅವರ ಕೊರಳಿಗೆ ಒಂದು ಮೆಣಸಿನಕಾಯಿ ಹಾರವನ್ನು ಹಾಕ್ಬೇಕಂತ ಇರುತ್ತೆ. ಸೊ ಯಾರ ಕೊರಳಿಗೆ ಹಾರವನ್ನು ಹಾಕಿದ್ರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಆಲ್ ಅಂತ ಒತ್ತಿ. ನೀವು ಆಲ್ ಅಂತ ಒತ್ತೋದ್ರಿಂದ ನನಗೊಂದು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಸ್, ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನಾನು ಹೇಳಿದ ಪ್ರಕಾರ ಇಲ್ಲಿ ರಕ್ಷಿತ್ ಅವರು ಚೈತ್ರಾ ಅವರಿಗೆ ವಿಲನ್ ಅಂತ ಕೊಡ್ತಾರೆ. ಕಾರಣ ಅಂತ ಏನು ಅಂತ ತೋರಿಸಿಲ್ಲ. ಸೊ ಸೆಕೆಂಡ್ ಬಂದ್ಬಿಟ್ಟು ರಾಶಿಕಾ ಅವರು ಧ್ರುವಂತ್ ಅವರಿಗೆ ಕೊಡ್ತಾರೆ. ಸೊ ಅದನ್ನು ಕಾರಣ ಕೂಡ ಇಲ್ಲಿ ತೋರಿಸಿಲ್ಲ, ಎಪಿಸೋಡ್ ನಲ್ಲಿ ನೋಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಕಾವ್ಯ ಅವರು ರಕ್ಷಿತ್ ಅವರಿಗೆ ಹಾಕಿ ಒಂದಿಷ್ಟು ಮಾತುಗಳನ್ನ ಹೇಳ್ತಾರೆ, ಅದ್ರ ಬಗ್ಗೆ ಮಾತಾಡೋಣ. ಸ್ಪಂದನ ಕೂಡ ಇಲ್ಲಿ ಏನಪ್ಪಾ ಅಂತಂದ್ರೆ ರಕ್ಷಿತ್ ಅವರಿಗೆ ಹಾಕೋದು. ಮತ್ತೆ ಇಲ್ಲಿ ನಮ್ಮ ರಜತ್ ಅವರು ಅಶ್ವಿನಿ ಅವರಿಗೆ ಒಂದು ಮೆಣಸಿನಕಾಯಿ ಹಾರನ ಹಾಕಿದಾರೆ ಅಂತ ಇಲ್ಲಿ ನಮಗೆ ಗೊತ್ತಾಗ್ತಿದೆ ಪ್ರೊಮೋನ ನೋಡಿದ್ರೆ. ಸೊ ಇನ್ನು ಕಾವ್ಯ ಅವರು ಗಿಲ್ಲಿಗೆ ಒಂದು ಮೆಣಸಿನಕಾಯಿ ಹಾಕಿ ವಿಲನ್ ಅಂತ ಕೊಡ್ತಾರೆ. ಯಾಕಂತಂದ್ರೆ ಇದೆಲ್ಲ ಅದು ನೋಡಿರ್ತಾರೆ, ಟಾಸ್ಕ್ ಕೊಟ್ಟಿರ್ತಾರೆ. ಸೊ ಅವರ ಮನಸ್ಸನ್ನ ನೋಯಿಸುವಂತ ಟಾಸ್ಕ್ ಇರುತ್ತೆ. ಸೊ ಅಲ್ಲಿ ಏನೆಲ್ಲ ಮಾತುಕತೆ ಆಗುತ್ತೆ. ಸೊ ಅದರ ಒಂದು ಪ್ರಕಾರ ಒಂದು ಮೆಣಸಿನಕಾಯಿ ಹಾರನ್ನು ಕೊಟ್ಟು ಈ ಮನೆಗೆ ಗಿಲ್ಲಿ ವಿಲನ್ ಅನ್ನೋ ಒಂದು ಮಾತುಕತೆ ಆಗುತ್ತೆ. ಸೊ ಅದಾದ್ಮೇಲೆ ಕಾವ್ಯ ಅವರು ರಕ್ಷಿತ್ ಅವರ ನಡುವೆ ಒಂದು ಹತ್ತುತ್ತೆ. ಸೊ ಇಲ್ಲಿ ಕೊಟ್ಬಿಟ್ಟು ಅವ್ರಿಗೆ ಏನ್ ಹೇಳ್ತಾರೆ ಅಂತಂದ್ರೆ, ಕಾವ್ಯ ಅವರು ರಕ್ಷಿತ್ ಅವರು ಒಬ್ಬೊಬ್ಬ ಅಂದ್ರೆ ಒಂದೊಂದು ವ್ಯಕ್ತಿಗೆ ಒಂದೊಂದು ಫಾರ್ಮುಲಾ ಯೂಸ್ ಮಾಡ್ತಾರೆ. ಸೊ ಅವರು ಮಾತಾಡೋ ಭಾಷೆ ಆಗಿರ್ಬೋದು, ಮತ್ತೆ ಅವರ ಒಂದು ಪರ್ಸನಾಲಿಟಿ ಆಗಿರ್ಬೋದು, ಸೊ ಅವರ ಒಂದು ಸ್ಟ್ರಾಟಜಿ ಅಂತ ನನಗೆ ಅನಿಸುತ್ತೆ. ಅದನ್ನು ಮಾತಾಡ್ಕೊಂಡು ಒಂದು ಕಾರಣ ಕೊಡೋದಾಗಿರ್ಬೋದು. ಸೊ ಅವರ ಒಂದೊಂದು ವ್ಯಕ್ತಿ ಒಂದು ರೀತಿ ಮಾತಾಡ್ಕೊಂಡು ಕಾರಣ ಕೊಡ್ತಾರೆ ಅಲ್ಲ. ಸೊ ಅದು ಅವ್ರಿಗೆ ಒಂಥರ ಸ್ಟ್ರಾಟಜಿ ಅಂತ ಅನಿಸ್ತದೆ, ಸರಿ ಕಾಣ್ತಾ ಇಲ್ಲ ಅಂತ ಅನಿಸ್ತದೆ, ಓವರ್ ಆಗಿ ಮಾಡ್ತಾರೇನೋ ಅಂತ ಅನಿಸ್ತದೆ. ಬಟ್ ಒಂದೊಂಥರ ಅನಿಸಿದ್ರು ಕೂಡ ರಕ್ಷಿತಾ ಅವ್ರ ಕಾರಣ ಕೂಡ ಇಲ್ಲಿ ಸರಿಯಾಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಒಂದೊಂದು ಟೈಮಲ್ಲಿ ಸರಿಯಾಗಿರಲ್ಲ. ಬಟ್ ಕಾವ್ಯ ಅವ್ರು ಕೂಡ ಸರಿಯಾಗಿ ಕೊಡ್ತಾರೆ. ಅಂದ್ರೆ ಅವರು ಕೂಡ ಅಷ್ಟೊಂದು ಸರಿ ಅಂತ ನನಗೆ ಮೆಚ್ಯೂರ್ ಅಂತ ನನಗೆ ಅನಿಸಲಿಲ್ಲ. ಅಂದ್ರೆ ಅವ್ರ ಕಾರ್ಯಗಳು ಕೂಡ ಅಷ್ಟೊಂದು ಸರಿಯಾಗಿರುತ್ತೆ ಅಂತ ನನಗೆ ಅನಿಸಿಲ್ಲ. ಯಾಕಂದ್ರೆ ಗಿಲ್ಲಿನ ಪದೇ ಟಾರ್ಗೆಟ್ ಮಾಡೋದಾಗಿರ್ಬೋದು, ಅಂದ್ರೆ ಅವ್ರಿಗೆ ನಾಮಿನೇಟ್ ಮಾಡೋದಾಗಿರ್ಬೋದು. ಸೊ ಇದನ್ನೆಲ್ಲ ಒಬ್ಬ ವ್ಯಕ್ತಿನ ಅರ್ಥ ಮಾಡ್ಕೊಳ್ಳದೆ ಅವರು ಕೂಡ ಅದೇ ರೀತಿ ಮಾಡ್ತಾರೆ, ರಕ್ಷಿತಾ ಕೂಡ ಅದೇ ರೀತಿ ಮಾಡ್ತಾರೆ. ಬಟ್ ರಕ್ಷಿತಾ ಅವರು ಸ್ವಲ್ಪ ಇಲ್ಲಿ ಅವರ ಒಂದು ಇರೋದೇ ಹಾಗೆ. ಸೊ ಹಾಗಾಗಿ ಅದು ಅವರಿಗೆ ಓವರ್ ಆಗಿ ಅನಿಸ್ತಾ ಇರ್ಬೋದು ಅಂತ ನನಗೆ ಅನಿಸ್ತದೆ. ಬಟ್ ಎಲ್ಲ ಒಂದ್ ಕಡೆ ಅವ್ರದ್ದು ಕೂಡ ಅತಿಯಾಗಿ ಮಾತಾಡ್ತಾರೆ. ಅತಿಯಾಗಿ ಅಂದ್ರೆ ಅವ್ರನ್ನ ಯಾರು ಹಚ್ಕೋತಾರೋ ಅವ್ರಿಗೆ ಒಂದು ಚೂರಿ ಹಾಕೋದಂತಾರಲ್ಲ, ಆ ರೀತಿ ಮಾಡ್ತಾರೆ. ಬಟ್ ಅವ್ರು ಏನಿದೆ ಅದು ನೇರವಾಗಿ ಅವ್ರ ಮಾತಿಂದ ಬಂದ್ಬಿಡುತ್ತೆ, ರಕ್ಷಿತ್ ಅವ್ರ ಮಾತಿಂದ. ಬಟ್ ಅದು ಇನ್ನೊರಿಗೆ ಒಂಥರ ಅನ್ಸುತ್ತೆ. ಬಟ್ ಕಾವ್ಯ ಅವರು ಕೂಡ ಅವ್ರು ಅಷ್ಟೊಂದು ಒಳ್ಳೆಯ ಕೆಟ್ಟದಾಗಿ ಅಂದ್ರೆ ಕಾರಣ ಕೊಡ್ತಾರೆ ಅಂತೆಲ್ಲ, ಕಾರಣ ರಿಸಲ್ಟ್ ಕೊಡ್ತಾರೆ. ಬಟ್ ಒಂದೊಂದು ಸರಿಯಾಗಿರಲ್ಲ. ಬಟ್ ಹಾಗೆ ನೋಡ್ತಾ ಇದ್ರೆ ಸ್ಪಂದನ ಕಾವ್ಯ ಅವರು ಮನೆಯಲ್ಲಿ ಏನು ಮಾಡ್ತಾ ಇಲ್ಲ ಅಂತ ನನಗೂ ಕೂಡ ಅನಿಸ್ತಾ ಇದೆ. ವಿತೌಟ್ ಗಿಲ್ಲಿ ಕಾವ್ಯ ಅವ್ರು ನೋಡಕ್ ಆಗುತ್ತಾ ಅಂತಂದ್ರೆ ಆ ರೀತಿ ಆಗ್ತಾ ಇಲ್ಲ. ಸೊ ಅದು ಆಗ್ಬೇಕು ಅಂತ ನಾನು ಅನ್ಕೋತೀನಿ. ಬಟ್ ಇದಾದ್ಮೇಲೆ ಸುಮಾರು ಜಗಳಗಳಾಗುತ್ತೆ. ಸೊ ಏನಾದ್ರು ಒಂದು ವಾದ ಮಾಡ್ಬೇಕಾದ್ರೆ ಅರ್ಧಕ್ಕೆ ಬಿಟ್ಟು ಹೋಗಲ್ಲ, ನಿಂತರ ಪುಕಳಿ ಎಲ್ಲ ನಾನು ಅಂತಲ್ಲಿ ಕಾವ್ಯ ಅವರು ರಕ್ಷಿತ್ ಅವ್ರಿಗೆ ಹೇಳ್ತಾರೆ. ಸೊ ರಕ್ಷಿತ್ ಅವರು ಕಾವ್ಯ ಅವರಲ್ಲಿ ಮಾತಾಡೋದು, ಇದೇ ರೀತಿ ಮಾತುಗಳ ಕಥೆಗಳಾಗುತ್ತೆ. ಸೊ ಇದಾದ್ಮೇಲೆ ಇಲ್ಲಿ ಒಂದು ಪ್ರೊಮೋ ಏನ್ ಮಾಡಿದ್ದಾರೆ. ಸೊ ಇವತ್ತಿನ ಒಂದು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಜಗಳ ಆಯ್ತು, ಏನೆಲ್ಲ ಆಯ್ತು. ಮತ್ತೆ ರಕ್ಷಿತಾ ಧ್ರುವಂತಿಗೆ, ಅಶ್ವಿನಿಗೆ, ಮತ್ತೆ ರಾಶಿಕಾ ಮತ್ತೆ ಧ್ರುವಂತವ್ರಿಗೆ ಯಾಕೆ ಒಂದು ಮೆಣಸಿನಕಾಯಿ ಕೊಟ್ಟು ವಿಲನ್ ಅಂತ ಯಾಕಂದ್ರು, ಮತ್ತೆ ಇದೆಲ್ಲ ಮತ್ತೆ ನಮ್ಮ ರಜತ್ ಅವ್ರ ಅಶ್ವಿನಿ ಅವ್ರಿಗೆ ಯಾಕಂದ್ರು, ಇದನ್ನ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಇದಕ್ಕೆಲ್ಲ ಕಾರಣಗಳನ್ನ ಇಲ್ಲಿ ಪ್ರೊಮೋದಲ್ಲಿ ತೋರಿಸಿಲ್ಲ. ಮೇನ್ ಆಗಿ ತೋರಿಸಿದ್ದು ರಕ್ಷಿತಾ ಮತ್ತೆ ಕಾವ್ಯ ಅವರ ನಡುವೆ ಆದಂತ ಜಗಳನ. ಯಾಕಂದ್ರೆ ಜಗಳನೇ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದಾರೆ ಈ ಸದ್ಯದ ಪ್ರೊಮೋಗಳಲ್ಲಿ ಗೊತ್ತಿರುವಂತ ವಿಷಯ. ಸೊ ಅಲ್ಲಿ ಇಷ್ಟೊಂದು ಹೈಲೈಟ್ ಆಗಿರಲ್ಲ. ಬಟ್ ಅಲ್ಲಿ ಪ್ರೊಮೋದಲ್ಲಿ ತೋರಿಸುವಾಗ ಹೈಲೈಟ್ ಮಾಡಿ ತೋರಿಸ್ತಾರೆ. ಇದೇ ಕರ್ಮ ಆಗ್ತಾ ಇದೆ ಈ ಒಂದು ಸೀಸನ್ ಅಲ್ಲಿ. ಬಟ್ ನೋಡೋಣ ಎಪಿಸೋಡ್ ಯಾವ ರೀತಿ ಇರುತ್ತೆ ಅಂತ. ಪ್ರೊಮೋ ನೋಡಿದ್ರೆ ಒಂಥರ ಏನಪ್ಪ ಈ ರೀತಿ ಜಗಾಡ್ತಾರ ಅಂತ ಅನ್ಸುತ್ತೆ. ಎಪಿಸೋಡ್ ನೋಡಿದ್ರೆ ಅಲ್ಲಿ ಏನು ಇರಲ್ಲ, ಖಾಲಿ ಇರುತ್ತೆ. ಸೊ ಅದೇ ಆಗ್ತಾ ಇರೋದು. ಬಟ್ ಎಪಿಸೋಡ್ ನೋಡಿ ಮಾತಾಡೋಣ, ಅದಕ್ಕಿಂತ ಮುಂಚೆ ಏನು ಕೂಡ ಇಲ್ಲಿ ಮಾತಾಡುವಂಥದ್ದು ಬೇಡ. ಸೊ ಇನ್ನು ಎರಡನೇ ಒಂದು ಪ್ರೊಮೋದಲ್ಲಿ ಏನಪ್ಪಾ ಅಂತಂದ್ರೆ, ಒಂದು ಎರಡು ಗುಂಪಾಗಿ ಒಂದು ವಿಂಗಡಣೆ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಸೊ ಒಂದು ಗಿಲ್ಲಿಯ ಗುಂಪಾಗಿದೆ,
ಇನ್ನೊಂದು ಅಶ್ವಿನಿ ಮೇಡಮ್ ಅವರ ಗುಂಪಾಗಿದೆ. ಸೊ ಗ್ರೂಪ್ ಆಗಿ ಟೀಮ್ ಆಗಿದೆ. ಸೊ ಈ ಟೀಮ್ಗಳಿಗೆ ಒಂದು ಟಾಸ್ಕ್ ಅನ್ನು ಕೊಡ್ತಾರೆ, ಎಸ್ ನೋ ಅಂತ. ಸೊ ಅದರಲ್ಲಿ ಅವ್ರು ಏನಂತಾರೋ ಅಂದ್ರೆ ಕಲರ್ ಮಾಡಿಸುವಂತದ್ದಾಗಿರ್ಬೋದು, ಮತ್ತೆ ಟ್ಯಾಟೂ ತೆಗಿಸ್ಕೊ ಒಬ್ಬ ಹುಡುಗನಿಗೆ ಒಂದು ನಿಮ್ಮ ಟೀಮಲ್ಲಿ ಟ್ಯಾಟೂ ತೆಗಿಸ್ಕೋಬೇಕು, ಒಂದು ಹುಡುಗಿಗೆ ಹೇರ್ ಕಲರ್ ಮಾಡ್ಕೋಬೇಕು. ಸೊ ಇದು ಒಪ್ಪಿಗೆ ಇದ್ರೆ ನೀವು ಪಟ್ನ ಯೆಲ್ಲೋ ಕಲರ್ ಯಾರು ಓದ್ತಾರೋ ಅವರು ಇದಕ್ಕೆ ಓಕೆ ಅಂದ್ರೆ ಬಜರ್ ಯಾರು ಫಸ್ಟ್ ಓದ್ತಾರೋ ಅವರು ಹೇಳಿದಂಗೆ ಇನ್ನೊಂದು ಟೀಮ್ ಕೇಳಬೇಕಾಗಿರುತ್ತೆ. ಸೊ ಇದರಲ್ಲಿ ಅಶ್ವಿನಿ ಅವರು ಬಜರ್ ಓದಿದ್ದಾರೆ ಅಂತ ಅನ್ಸುತ್ತೆ. ಸೊ ಆಮೇಲೆ ಅಶ್ವಿನಿ ಅವರು ಏನು 2 ಟಾಸ್ಕ್ ಅನ್ನು ಕೊಡ್ತಾರೆ. ಒಂದು ಟ್ಯಾಟೂ ಹಾಕಿ ಯಾರು ಟ್ಯಾಟೂ ಹಾಕೋತಾರೆ, ಸೊ ಮತ್ತೆ ಕಲರಿಂಗ್ ಯಾರು ಮಾಡ್ತಾರೆ ಅಂದಾಗ ಇಲ್ಲಿ ಟ್ಯಾಟೂ ಹಾಕೋಕ್ಕೆ ರಜತ್ ಅವರು ಮುಂದೆ ಬಂದಿದ್ದಾರೆ. ತುಂಬಾ ಖುಷಿ ಆಯ್ತು ಪಾಪ. ನಿಜವಾದ ಒಂದು ಟ್ಯಾಟೂ ಹಾಕೊಂಡಿದ್ದಾರೆ ಮೈ ಮೇಲೆ, ಬಿಗ್ ಬಾಸ್ ಒಂದು ಲೋಗೋ ಇರುವಂತ ಒಂದು ಟ್ಯಾಟೂನ ಮೈ ಮೇಲೆ ಹಾಕೊಂಡಿದ್ದಾರೆ. ಕಾವ್ಯ ಅವರು ಕಲರಿಂಗ್ ಮಾಡೋಕೆ ಒಪ್ಕೊಂಡಿದ್ದಾರೆ. ಸೊ ತಮ್ಮ ಟೀಮ್ಗಾಗಿ ಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡ್ತಾರೆ ಅಂದ್ರೆ ಹ್ಯಾಟ್ಸಪ್ ಹೇಳಬೇಕು ಅವರಿಬ್ರು ಕೂಡ. ಈ 2 ಟಾಸ್ಕ್ ಅನ್ನು ಆಡಿ ಗೆದ್ದಿದ್ದಾರೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದೆ. ಹಾಗೆ ಟಾಸ್ಕ್ ಅಲ್ಲಿ ಗೆದ್ದು ಅಂದ್ರೆ 2 ಟಾಸ್ಕ್ ಅಲ್ಲಿ ಗೆದ್ದಿದ್ದಾರೆ. ಇನ್ನು ಎಷ್ಟು ಟಾಸ್ಕ್ ಕೊಡ್ತಾರೆ ಅಂತ ನಾವು ನೋಡ್ಬೇಕು. ಇನ್ನೊಂದೇನಪ್ಪಾ ಅಂತಂದ್ರೆ ಮೊದಲು ಬಿಗ್ ಬಾಸ್ ಅವರು ಸೀಕ್ರೆಟ್ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ, ಇಲ್ಲಿಗೆ ಕಾವ್ಯವನ್ನು ಅಳಿಸಬೇಕಾಗಿರುತ್ತೆ. ಇನ್ನೊಂದೇನಪ್ಪಾ ಅಂತಂದ್ರೆ ಆ ಒಂದು ಕಿಚನ್ ಚಪ್ಪಾಳಿ ಒಂದು ಪ್ರೇಮ್ ಫೋಟೋಗಳನ್ನ ಯಾವ್ದಾದ್ರು 3 ಫೋಟೋನ ಸ್ಟೋರ್ ಮೇಲೆ ಇಡಬೇಕಾಗಿರುತ್ತೆ. ಸೊ ಯಾರು ನೋಡಿರಬಾರ್ದು ನೀವು ಹೋಗಿದ್ದಾನೆ ಅಂತ ಇಲ್ಲಿ ಮಾತಾಗಿರುತ್ತೆ. ಅದು 2 ಟಾಸ್ಕ್ ಅನ್ನು ಗೆದ್ದಿದ್ದಾರೆ. ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಆಯ್ಕೆಯಾಗಿದ್ದಾರೆ. ಸೊ ಇದರಲ್ಲಿ ಕ್ಯಾಪ್ಟನ್ ಆಗ್ತಾರಾ ಗಿಲ್ಲಿ ಏನಂತ ನೋಡೋಣ, ಅಥವಾ ಅಶ್ವಿನಿ ಅವ್ರು ಆಗ್ತಾರಾ, ಮತ್ತೆ ಇನ್ನಿಬ್ರು ಅದಕ್ಕೆ ಆಯ್ಕೆಯಾಗಿದ್ದಾರೆ. ಸೊ ಅವರು ಕೂಡ ಇಲ್ಲಿ ಕ್ಯಾಪ್ಟನ್ ಆಗ್ತಾರಾ. ಸೊ ಯಾರು ಕ್ಯಾಪ್ಟನ್ ಆಗ್ಬೋದು ಈ ವಾರ, ಗಿಲ್ಲಿ ಆಗ್ತಾರಾ ಆಗಲ್ವಾ, ಅಥವಾ ವೈಸ್ ಕ್ಯಾಪ್ಟನ್ ಆಗೇ ಇರ್ತಾರ ಅಂತ ಇವತ್ತಿನ ಒಂದು ಎಪಿಸೋಡ್ ನೋಡೋಣ. ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ನಾಳೆ ಒಂದು ಹಂತಕ್ಕೆ ಅದು ಗೊತ್ತಾಗುತ್ತೆ ನಿಮ್ಗೆ ಯಾರು ಕ್ಯಾಪ್ಟನ್ ಅಂತ. ಸೊ ನಿಮಗೆ ಪ್ರಕಾರ ಏನು ಅನ್ಸುತ್ತೆ, ಗಿಲ್ಲಿ ಅವರಿಗೆ ಸಲ ಗೆದ್ದು ಕ್ಯಾಪ್ಟನ್ ಆಗ್ತಾರೆ ಅಂತ ಅನ್ಸುತ್ತಾ, ಅಥವಾ ಅಶ್ವಿನಿ ಅವ್ರು ಗೆದ್ದು ಕ್ಯಾಪ್ಟನ್ ಆಗ್ತಾರೆ ಅಂತ ಅನ್ಸುತ್ತಾ? ಸೊ ನಿಮ್ಗೆ ಯಾರು ಕ್ಯಾಪ್ಟನ್ ಆದ್ರೆ ಇಷ್ಟ, ಯಾರು ಕ್ಯಾಪ್ಟನ್ಸಿ ನೋಡಕ್ಕೆ ಇಷ್ಟಪಡ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಇದು ಇಷ್ಟು 2 ಪ್ರೋಮೋಗಳು ಬಿಟ್ಟಿದ್ದಾರೆ. ಒಂದು ಮೊದಲನೇ ಪ್ರೋಮೋದಲ್ಲಿ ಕಾವ್ಯ ಮತ್ತೆ ರಕ್ಷಿತಾ ಅವರ ಒಂದು ಜಗಳ ಆಗಿದೆ. ಸೊ ಇದು ಮೆಣಸಿನಕಾಯಿ ಹಾರಾಕಿ ಕಾರಣ ಕೊಡುವಂತ ಸಂದರ್ಭದಲ್ಲಿ ಆದಂತ ಜಗಳ. ಸೊ ಅವರ ಒಂದು ನಡವಳಿಕೆ, ಅವರ ಒಂದು ಭಾಷೆ ಇವರಿಗೆ ಇಷ್ಟ ಆಗ್ತಾ ಇಲ್ಲ. ಇವ್ರ ಒಂದು ನಡವಳಿಕೆ, ಇವ್ರು ಕಾವ್ಯನೇ ಅಲ್ಲ, ಕಾವ್ಯ ತರ ಅನಿಸ್ತಾನೆ ಇಲ್ಲ, ಇಲ್ಲಿ ನಾಟಕ ಮಾಡ್ತಾರೆ ಅನ್ನೋ ರೀತಿಲಿ ರಕ್ಷಿತ್ ಅವ್ರು ಹೇಳ್ತಾರೆ. ಸೊ ನೀನು ಕೂಡ ಅದೇ ರೀತಿ ಮಾಡ್ತಾ ಇದೀಯಾ, ನಿನ್ನ ಭಾಷೆ ಇರ್ಬೋದು, ನೀನು ಒಂದೊಂದು ವ್ಯಕ್ತಿಗೆ ಒಂದೊಂದು ರೀತಿ ಫಾರ್ಮುಲಾ ಯೂಸ್ ಮಾಡ್ತೀಯಾ, ಸ್ಟ್ರಾಟಜಿ ಅದು ನಿಂದು, ಈ ರೀತಿ ಎಲ್ಲ ಮಾತುಗಳನ್ನ ಕಾವ್ಯ ಕೂಡ ಹೇಳಿದ್ದಾರೆ. ಸೊ ಇಲ್ಲಿ ಹಾಗೆ ಮತ್ತೆ ಒಂದಾಗ್ತಾರೆ ಅಂತ ಅದನ್ನ ಬಿಟ್ಬಿಡಿ. ಪ್ರೋಮೋದಲ್ಲಿ ಇರುವಂತದ್ದು ಎಪಿಸೋಡ್ ಅಲ್ಲಿ ಇರೋದಿಲ್ಲ. ಸೊ ಎಪಿಸೋಡ್ ಅಲ್ಲಿ ಇರಬೇಕಾದಂಥದ್ದು ಪ್ರೋಮೋದಲ್ಲಿ ಇದ್ದು ಎಪಿಸೋಡ್ ಅಲ್ಲಿ ಇರೋದಿಲ್ಲ. ಸೊ ಅದನ್ನ ಅರ್ಧ ಕಟ್ ಮಾಡ್ತಾರೆ. ಸೊ ಎಪಿಸೋಡ್ ಯಾಕೆ ತೋರಿಸ್ತಾರೆ ಅಂತ ಗೊತ್ತಿಲ್ಲ, ಬಟ್ ಮೇನ್ ವಿಷಯಗಳನ್ನ ಕಟ್ ಮಾಡಿ ತುಂಬಾ ತೋರಿಸ್ತಾ ಇದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಅದೊಂದು ಆಗಬಾರ್ದು, ಅದನ್ನ ಕಡಿಮೆ ಆದ್ರೆ ಉತ್ತಮ ಅಂತ ಅನ್ಸುತ್ತೆ. ಸೊ ಇನ್ನು 2ದಲ್ಲಪ್ಪ ಕಾವ್ಯ ಮತ್ತೆ ರಜತ್ ಅವರು ತುಂಬಾ ಗ್ರೇಟ್ಫುಲ್ ಅಂತ ನಂಗೆ ಅನಿಸಿದ್ರು. ಹೇರ್ ಕಲರ್ ಮಾಡ್ಕೋದು, ಟ್ಯಾಟೋ ಹಾಕೋಬೇಕು ಗುರು ಮೈ ಮೇಲೆ, ಅದು ಬಿಗ್ ಬಾಸ್ ಲೋಗೋ ಟ್ಯಾಟೋ ಹಾಕ್ಬೇಕಂದ್ರೆ ಸುಮ್ಮನೆ ಮಾತಲ್ಲ. ಸೊ ಇಲ್ಲಿ ಸೂರಜ್ ಅವರು ಒಂದು ತಲೆ ಬಳಸ್ಕೊಂತ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಸೊ ಅದನ್ನು ಕೂಡ ಅವರು ಮಾಡಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತದೆ. ಹೋದ ಸೀಸನ್ ಅಲ್ಲಿ ರಜತ್ ಅವರು, ಹೋದ ಸೀಸನ್ ಅಲ್ಲಿ ನಮ್ಮ ಕಾರ್ತಿಕ್ ಅವರು ಇಬ್ರು ಕೂಡ ತಲೆಯನ್ನ ಬಳಸಿದ್ರು. 10-11 ಸೀಸನ್ ಅಲ್ಲಿ ರಜತ್ ತಲೆ ಬಳಸಿದ್ರೆ, ನಮ್ಮ 10 ಸೀಸನ್ ಅಲ್ಲಿ ನಮ್ಮ ಕಾರ್ತಿಕ್ ತಲೆ ಬಳಸಿದ್ರೆ, 11ನೇ ಸೀಸನ್ ಅಲ್ಲಿ ರಜತ್ ಅವರು ಒಂದು ತಲೆಯನ್ನ ಬಳಸಿದ್ರು. ಟಾಸ್ಕ್ ಕೊಟ್ಟಿದ್ರು. ಟಾಸ್ಕ್ ಕೊಟ್ಟಾಗ ಆ ಟಾಸ್ಕ್ ಅನ್ನ ಇಲ್ಲಿ ಮಾಡಕ್ಕೆ ಒಪ್ಕೊಂಡು ಯಶಸ್ವಿಯಾಗಿ ಮಾಡಿದ್ರು. ಇಲ್ಲಿ ಕೂಡ ಅದೇ ಆಗಿದೆ. ಸೂರಜ್ಗೆ ತಲೆಯನ್ನ ಅಂದ್ರೆ ಹೇರ್ ನೀವು ಕೂದಲನ್ನ ತೆಗಿಬೇಕು ಅಂತ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅಂತ, ಅದರಲ್ಲೂ ಕೂಡ ಅದರ ಪಾಸ್ ಆಗಿದ್ದಾರೆ ಅಂತ ಬಂದಿದೆ. ಸೊ ನೋಡೋಣ ಎಷ್ಟೆಲ್ಲ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ತೋರಿಸಿರೋದು 2 ಟಾಸ್ಕ್ ಅನ್ನ, ಒಂದು ಟ್ಯಾಟೋ ಹಾಕೋದು, ಒಂದು ಹೇರ್ ಕಲರ್ ಮಾಡೋದು, 7 ಟಾಸ್ಕ್ ಅನ್ನ ಇಲ್ಲಿ ತೋರಿಸಿದ್ದಾರೆ. ಮುಂದೆ ಏನಾಗ್ತದೆ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಸೊ ನಿಮ್ಗೆ ಯಾವ ರೀತಿ ಅನಿಸುತ್ತೆ ಇವತ್ತಿನ ಎಪಿಸೋಡ್ ನೋಡಿ ಮಾತಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.